ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಒಂದು ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಟಿಕೆಟ್ಸ್ಗಳ ಒಂದು ತೊಗೊಳ್ಳೋದು ಅಂತಂದರೆ ಸ್ಟಾರನ್ನು ಕಟ್ತಾಯಿದ್ರು. ಸೊ ಯಾರಿಗೆಲ್ಲ ಗೊತ್ತಿದೆ ಸೊ ಕಾಮೆಂಟ್ ಮಾಡಿ. ಒಂದು ಸ್ಟಾರ್ ಆಕೃತಿಯಲ್ಲಿ ಒಂದು ಇದನ್ನು ಮಾಡ್ತಾಯಿದ್ರು. ಸೊ ಅಲ್ಲೆಲ್ಲ ಪೋಸ್ಟರ್ನ ಹಚ್ಬಿಟ್ಟು ಸೊ ನಾವು ಫ್ಯಾನ್ಸು ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ, ಒಂದು 12 ಜನ 20 ಜನ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಒಂದು ಸ್ಟಾರ್ ಕಟ್ಟಿದ ಮೇಲೆ ಥಿಯೇಟ್ರು ಓನರ್ ಅವರು ಅವ್ರಿಗೆಲ್ಲ ಒಂದು 20ರಿಂದ 30 ಟಿಕೆಟ್ಸ್ಗಳು ಒಂದು ಫ್ಯಾನ್ಸ್ಗಳಿಗೆ ಕೊಡ್ತಾಯಿದ್ರು. ಸೊ ಆ ಒಂದು ಕ್ರೇಜ್ ಇತ್ತು. ಸೊ ಈಗ ಆನ್ಲೈನ್ ಅನ್ನೋ ಒಂದು ಪ್ರಪಂಚ ಬಂದಾಗ, ಆನ್ಲೈನ್ ಅನ್ನೋ ಒಂದು ಪ್ರಪಂಚಕ್ಕೆ ನಾವೆಲ್ಲ ಮುಳುಗಿದಾಗ ಸೊ ಇದರಲ್ಲಿ ಹೇಗಪ್ಪ ಅಂದರೆ ನಾವು ಟಿಕೆಟ್ಸ್ಗಳನ್ನು ಈಸಿಯಾಗಿ ಗ್ರ್ಯಾಬ್ ಮಾಡಿಬಿಡ್ಬೋದು. ಸೊ ಕಂಪ್ಯಾರಿಸನ್ ಅವಾಗೆಲ್ಲ ಒಂದು ಟಿಕೆಟ್ ತೊಗೊಳ್ಳೋದು, ಒಂದು ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ, ಸಿನಿಮಾಗಳಿಗೆ ಹೋಗಬೇಕು ಅಂದರೆ ಒಂದು ರೀತಿಲಿ ಟಿಕೆಟ್ ತೊಗೊಳೋದು ತುಂಬಾ ಒಂದು ಕಷ್ಟ ಆಯಿತು. ಬಟ್ ಈಗ ನಾವು ಡೇಸ್ ಅದು ತುಂಬಾ ಒಂದು ಮಲ್ಟಿಪ್ಲೆಕ್ಸ್ಗಳಾಗಿರ್ಬೋದು ಮತ್ತು ಸಿಂಗಲ್ ಸ್ಕ್ರೀನ್ಸ್ಗಳಾಗಿರ್ಬೋದು. ಸೊ ಇಲ್ಲಿ ನಾವು ಥಿಯೇಟರ್ನ ಗ್ರ್ಯಾಬ್ ಮಾಡುವಂಥದ್ದು ಆ್ಯಂಡ್ ಅಂದರೆ ಟಿಕೆಟ್ಸ್ಗಳನ್ನು ಗ್ರ್ಯಾಬ್ ಮಾಡುವಂಥದ್ದು ತುಂಬಾ ಒಂದು ಈಸಿ ಮೆಥಡ್ ಆಗಿದೆ. ಸೊ ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಎಲ್ರಿಗೂ ಗೊತ್ತಿರೋ ಹಾಗೆಯೇ UI ಮತ್ತು ಮ್ಯಾಕ್ಸ್ನ ಸಿನಿಮಾದ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಯಾವಾಗ ಓಪನ್ ಆಗುತ್ತೆ, ಏನು ಕತೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ಏನು ಕತೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲೇದಾಗಿ ಈಗ UI ಮತ್ತು ಮ್ಯಾಕ್ಸ್ಗೆ ತುಂಬ ಒಂದು ವೇಟಿಂಗ್ ಇದೆ. ಅದರಲ್ಲೂ ಎಸ್ಪೆಷಲಿ UIನ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಸದ್ಯಕ್ಕೆ ಆಗ ಓಪನ್ ಆಗಿ ವೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ಆಗಲೇ ಹೇಳಿದಾಗೇ ಟಿಕೆಟ್ಸ್ಗಳು ತೆಗೆದುಕೊಳ್ಳುವಂಥದ್ದು ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು. ಬಟ್ ಈಗ ಒಂದು ಈಸಿಯಾಗಿ ಗ್ರ್ಯಾಬ್ ಮಾಡಿಬಿಡ್ಬೋದು, ಟಿಕೆಟ್ಗಳನ್ನು ತೊಗೊಂಡ್ಬಿಡ್ಬೋದು. ಹೇಗೆ ಅಂತಂದರೆ ಬುಕ್ ಮೈ ಶೋ ಮತ್ತು ಪೇಟಿಎಮ್ ಅಂತ ಒಂದು ಆ್ಯಪ್ಸ್ಗಳು ಏನಿದ್ದಾವೆ ಈಗ ಸದ್ಯಕ್ಕೆ. ಸೊ ಆಗಿನ ಕಾಲದಲ್ಲಿ ನಾನು ಆಗಲೇ ಹೇಳಿದಾಗೆ ಒಂದು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆದಾಗ ಅವ್ರು ಟಿಕೆಟ್ಸ್ಗಳು ಬೇಕು ಅಂದರೆ ಸ್ಟಾರ್ ಕಟ್ತಾಯಿದ್ರು. ಸ್ಟಾರ್ ಕಟ್ಬಿಟ್ಟು ಥಿಯೇಟ್ರ್ ಹತ್ರ ಒಂದು ತುಂಬಾ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ ಅವರಿಗೆ ಎಷ್ಟು ಟಿಕೆಟ್ಸ್ ಅಂತ ತೆಗೆದಿಟ್ಬಿಡೋರಂತೆ. ಸೊ ಈಗ ಒಂದು ಈ ನಮ್ಮ ಒಂದು ಆನ್ಲೈನ್ ಪ್ರಪಂಚದಲ್ಲಿ ಬುಕ್ ಮೈ ಶೋ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು, ವಾಟ್ ಎವರ್ ತುಂಬ ಒಂದು ಆ್ಯಪ್ಸ್ಗಳ ಮೂಲಕವಾಗಿ ಬುಕ್ ಮಾಡ್ಕೊಳ್ತೀವಿ. ಸೊ ಈಗ ವಿಚಾರ ಏನಪ್ಪ ಅಂದರೆ ಬುಕ್ಕಿಂಗ್ ಯಾಕೆ ಓಪನ್ ಆಗಿಲ್ಲ ಅಂದರೆ ಪರಭಾಷಾ ಸಿನಿಮಾಗಳು ಅಂತ ಬಂದಾಗ ನಾವೆಲ್ಲ ನೋಡ್ತಾ ಇರ್ತೀವಿ, ಬೇಗನೆ ಬುಕ್ಕಿಂಗ್ಸ್ಗಳನ್ನ ಓಪನ್ ಮಾಡ್ತಾರೆ, 15 ದಿನ 10 ದಿನ ಮುಂಚೆನೇ ಓಪನ್ ಮಾಡ್ತಾರೆ. ಸೊ ನಮ್ದು ಯಾಕೆ ಹಿಂಗೆ ಮಾಡ್ತಾರೆ ಅನ್ನುವಂಥದ್ದು ಎಲ್ರಿಗೂ ಒಂದು ತಲೆಯಲ್ಲಿರೋ ಪ್ರಶ್ನೆ. ಇನ್ನೇ ಒಬ್ಬರು ಕಾಮೆಂಟ್ ಕೂಡ ಹಾಕಿದ್ರು ನನಗೆ. ಆ್ಯಂಡ್ ಇದ್ರ ಬಗ್ಗೆ ಹೇಳೋದಾಯಿತು ಅಂತಂದರೆ ಥಿಯೇಟರ್ಸ್ಗಳ ಒಂದು ಲೀಸ್ಟಿಂಗ್ ಏನಿದೆ ಸೊ ಕನ್ಫರ್ಮ್ ಆಗಬೇಕು. ಸೊ ಆಮೇಲೆ ಬುಕ್ ಮೈ ಶೋಗೆ ಒಂದು ಸ್ಲಾಟ್ ಸಿಗುತ್ತೆ. ಸೊ ಯಾಕೆಂತಂದರೆ ಈಗ ಆನ್ಗೋಯಿಂಗ್ ಸಿನಿಮಾಗಳು ಹೋಗ್ತಾ ಇರುತ್ತೆ. ಸೊ ಆ ಒಂದು ಬೇಸಸ್ ಮೇಲೆ ನೋಡಿಕೊಂಡು ಥಿಯೇಟರ್ ಲೀಸ್ಟ್ಗಳನ್ನು ರೆಡಿ ಮಾಡ್ತಾರೆ. ಥಿಯೇಟರ್ ಲೀಸ್ಟ್ ಆದಮೇಲೆ ಬುಕ್ ಮೈ ಶೋಗೆ ಲೀಸ್ಟಿಂಗ್ ಹೋಗುವಂಥದ್ದು, ಅಲ್ಲಿ ಒಂದು ಸ್ಲಾಟ್ ಓಪನ್ ಆಗುತ್ತೆ. ಸೊ ಇಷ್ಟೇ ಒಂದು ಪ್ರೋಸೆಸ್ ಇರುತ್ತೆ, ಚೆಕ್ ಪ್ರೋಸೆಸ್. ಬಟ್ ಪ್ರೀವಿಯಸ್ ಏನಾದರೂ ಯಾವ ಸಿನಿಮಾಗಳು ಅಷ್ಟೊಂದು ರೇಂಜ್ಗೆ ಇಲ್ಲ, ಅಷ್ಟೊಂದು ಮಟ್ಟಿಗೆ ಯಾವ ಸಿನಿಮಾಗಳು ಓಡ್ತಾ ಇಲ್ಲ ಅಂತಂದರೆ ಆದಷ್ಟು ಬೇಗನೆ ಒಂದು ಅಲೈನ್ಮೆಂಟ್ ಆಗಿಬಿಡುತ್ತೆ. ಬುಕ್ ಮೈ ಶೋ ಕೂಡ ಆಲ್ಮೋಸ್ಟ್ ಬೇಗನೆ ಒಂದು ಸ್ಲಾಟ್ ಸಿಕ್ಬಿಡುತ್ತೆ. ಸೊ ಇನ್ನು 2 ದಿನ ಅಂದರೆ ಒಂದು 15 ತಾರೀಕಿನ ಮೇಲ್ಗಡೆ ಒಂದು ಬುಕ್ಕಿಂಗ್ ಕನ್ಫರ್ಮ್ ಆಗಿ ಓಪನ್ ಆಗೇ ಆಗುತ್ತೆ. ಎಲ್ಲರೂ ಕೇಳ್ತಾ ಇರುವಂಥದ್ದು UI ಮತ್ತು ಮ್ಯಾಕ್ಸ್ದು ಯಾವಾಗ ಅಡ್ವಾನ್ಸ್ ಬುಕ್ಕಿಂಗು ಅಂತ. ಸೊ ಖಂಡಿತವಾಗ್ಲೂ ಆದಷ್ಟು ಬೇಗನೆ ಓಪನ್ ಆಗುತ್ತೆ. 15 ಮೇಲಂತರೂ ಡೆಫಿನೆಟಾಗಿ ಓಪನ್ ಆಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಾಟ್ ಎವರ್ ಏನೇ ಆದರೂ ಕೂಡ ವೇಟಿಂಗಲ್ಲಿದ್ದೀವಿ ಆ್ಯಂಡ್ ಟಿಕೆಟ್ಸ್ಗಳು ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನಾನು ಹೇಳೋದೇನು ಅಂತಂದರೆ ಎಲ್ರಿಗೂ ಕೂಡ ನೀವು ಯಾವ ಆ್ಯಪಲ್ಲಿ ಬುಕ್ ಮಾಡ್ತಿರೋ, ಬುಕ್ ಮೈ ಶೋ ಆಗಿರ್ಬೋದು ಮತ್ತು ಪೇಟಿಎಮ್ ಆಗಿರ್ಬೋದು, ಸೊ ಇಲ್ಲಿ ನೀವು ಒಂದು ನೋಡ್ತಾ ಇರಬೇಕು. ಸೊ ಯಾವಾಗ ಓಪನ್ ಆಗುತ್ತೆ ಅನ್ನುವಂಥದ್ದು ರಿಫ್ರೆಶ್ ಮಾಡ್ತಾ ಇದ್ರೆ ಸೊ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಸೊ ಯಾಕೆಂದರೆ ಈಗ ಸಿನಿಮಾಗೆ ಇಂಪ್ರೆಷನ್ ಇರೋದ್ರಿಂದ ಸೊ ಬೇಗ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಈಗ ಸದ್ಯಕ್ಕೆ ವೇಟಿಂಗ್ ಫಾರ್ UI ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ನಿಮಗೆ ಒಂದು ನಾನು ಕ್ವಶನ್ ಕೇಳೋದೇನಪ್ಪ ಅಂದರೆ ಸೊ ನೀವು ಆನ್ಲೈನ್ ಟಿಕೆಟ್ಗಳನ್ನು ತೆಗೆದುಕೊಳ್ಳೋಕೆ ಇಷ್ಟಪಡ್ತೀರಾ ಅಥವಾ ಥಿಯೇಟ್ರ್ ಹತ್ರನೇ ಹೋಗಿ ಟಿಕೆಟ್ ತೊಗೊಳ್ತೀನಿ ಅಂತ ನಿಮ್ಮ ಒಂದು ಇಂಟ್ರೆಸ್ಟ್ ಹೇಗಿರುತ್ತೆ ಅನ್ನುವಂಥದ್ದು ಇವತ್ತು ಕ್ಯೂರಿಯಾಸಿಟಿ ನನಗೆ ತುಂಬಾ ಇದೆ ತಿಳ್ಕೊಳ್ಳಿಕ್ಕೆ. ಸೊ ನೀವು ಯಾವ ರೀತಿ ಟಿಕೆಟ್ ಪ್ರೊಸೆಸ್ನ ಪರ್ಚೇಸ್ ಮಾಡುವಂಥದ್ದು ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ದೊಡ್ಡ ಸ್ಟಾರ್ ನಟರುಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಲೇಬೇಕು. ಯಾಕಂದರೆ ಆಫ್ಲೈನಲ್ಲಿ ಖಂಡಿತವಾಗ್ಲೂ ಟಿಕೆಟ್ಗಳು ಸಿಗಲ್ಲ. ಸೊ ನೀವು ಯಾವ ಪ್ರೊಸೆಸ್ನ ಫಾಲೋ ಮಾಡ್ತೀರಾ ಅನ್ನೋದು ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಇರುವಂಥ ಒಂದು ಡೌಟು ಏನಪ್ಪ ಅಂತಂದರೆ ಮ್ಯಾಕ್ಸ್ ಆಗಿರ್ಬೋದು ಮತ್ತು UI ಆಗಿರ್ಬೋದು, ಈ 2 ಸಿನಿಮಾಗಳ ಅಡ್ವಾನ್ಸ್ ಬುಕ್ಕಿಂಗ್ ಆದಷ್ಟು ಬೇಗನೆ ಓಪನ್ ಆಗುತ್ತೆ. ಸೊ ನಾವು ಯಾರಿಗೂ ಕೂಡ ಕಂಪ್ಯಾರಿಸನ್ ಮಾಡೋದು ಬೇಡ. ಸೊ ಆದಷ್ಟು ಓಪನ್ ಬೇಗ ಆಗಲಿ ಅಂತ ಹೇಳ್ತಾ ಆ್ಯಂಡ್ ಅವಾಗವಾಗ ತೆಗೆದು ನೋಡ್ತಾ ಇರಿ ಆ್ಯಪ್ಸ್ಗಳನ್ನ, ಓಪನ್ ಯಾವಾಗ ಬೇಕಾದರೂ ಕೂಡ ಆಗ್ಬೋದು ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.